ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್, ಜಿ ಸ್ಕೀಮ್ ಮಸೂದೆ ಕಾಯ್ದೆ ಬಂದಿದೆ. ಕಾಂಗ್ರೆಸ್ ಅವರು ವಿರೋಧ ವ್ಯಕ್ತಪಡಿಸಿದರೆ ಒಂದ್ ಕಡೆ, ಇನ್ನೊಂದ್ ಕಡೆ ಈಗ ತುಮಕೂರಿನಲ್ಲಿ ಜಿಲ್ಲಾ ಕ್ರೀಡಾಂಗಣಕ್ಕೆ ನೇರವಾಗಿ ಗಾಂಧಿ ಅವರ ಹೆಸರನ್ನು ತೆಗೆದು ಡಾಕ್ಟರ್ ಜಿ ಪರಮೇಶ್ವರ್ ಕ್ರೀಡಾಂಗಣ ಅಂತ ಇಟ್ಟಿದೆ. ನೋಡಿ, ವೈಭವೀಕರಣ ಯಾವ ರೀತಿ ಕಾಂಗ್ರೆಸ್ನಲ್ಲಿದೆ, ಕಾಂಗ್ರೆಸ್ ಸಂಸ್ಕೃತಿ ಏನು, ಮಹಾತ್ಮ ಗಾಂಧಿಯವ್ರನ್ನ ಯಾವ ರೀತಿ ಗೌರವಿಸ್ತಾರೆ. ಭಾರತ ವಾಸ ಮಾಡೋಂಥದ್ದು ಗ್ರಾಮದಲ್ಲಿ ಅಂತ ಇರೋವಂಥದ್ದಿದೆ. ಮಹಾತ್ಮ ಗಾಂಧಿಯವರ ಆಶಯಗಳನ್ನು ಯಾವತ್ತೂ ಅವ್ರು ಈಡೇರಿಸಲಿಕ್ಕೆ ಒಂದು ಕೆಲಸನೂ ಮಾಡಲಿಲ್ಲ. ಈಗ 24 ಗಂಟೆ ಕರೆಂಟನ್ನು ಗ್ರಾಮೀಣ ಭಾಗ ಕೊಡಲಿ, 3 ಫೇಸ್ನ ಇಷ್ಟೊಂದು ಮಾತಾಡ್ತಾರಲ್ಲ, 24 ಗಂಟೆ ಎಲ್ಲಿವರೆಗೂ ನಾವು 3 ಫೇಸಿನ ಕರೆಂಟನ್ನು ಎಲ್ಲಿವರೆಗೂ ನಾವು ಕೊಡಲ್ಲ, ಹೈ ಸ್ಪೀಡ್ ಇಂಟರ್ನೆಟ್ ಕೊಡಲ್ಲ, ಮೂಲಭೂತ ಸೌಕರ್ಯ ಕೊಡಲ್ಲ, ಗ್ರಾಮೀಣ ಅಭಿವೃದ್ಧಿ ಆಗಲ್ಲ. ಮಹಾತ್ಮ ಗಾಂಧಿಯವರ ಸ್ವರಾಜ್ಯದ ಕನಸು ಈಡೇರಲ್ಲ. ಇವತ್ತು ನಾಮಕರಣ, ಇವತ್ತು ಮನ್ರೇಗಾ ಮೊದಲೇನು ಇಟ್ಕೊಂಡಿದ್ರು, ಜವಾಹರ್ ರೋಸ್ ಯೋಜನೆ ಅಂತ ಇಟ್ಕೊಂಡಿದ್ರು, ಮತ್ತು ಮಹಾತ್ಮ ಗಾಂಧಿಯವರು ಹೆಸರಿಟ್ಟರು. ಅದನ್ನೇನು ಸಫಲಗೊಳಿಸದೆ, ಏನೇ ಒಂದು ಸದುದ್ದೇಶ ಇಲ್ಲದೆ ಯಶಸ್ವಿ ಆಗಲಿಲ್ಲ ಕಾರ್ಯಕ್ರಮ. ಇವತ್ತು ಅವ್ರು ಬರೀ 1.5 ಲಕ್ಷ ಕೋಟಿ ಖರ್ಚು ಮಾಡೋದು, ನಾವು 10 ಲಕ್ಷ ಕೋಟಿ ಒಟ್ಟು ಖರ್ಚಾಗಿದೆ. ಆದರೆ ಜನರಿಗೆ ಅನುಕೂಲ ಆಗ್ತಿಲ್ಲ. ಹಾಗಾಗಿ ಅನುಕೂಲ ಆಗೋ ರೀತಿಯಲ್ಲಿ ಲೆಕ್ಕ ತಗೊಂಡು ಖರ್ಚು ಮಾಡಿದ ಹಣ ಜನರಿಗೆ ತಲುಪಬೇಕು ಅಂತ ದೃಷ್ಟಿನ ಮಾಡಿದಾಗ ಇದಕ್ಕೆ ಒಂದು ದೊಡ್ಡ ರಾಜಕೀಯ ಪ್ರೇರಿತವಾಗಿ ಮಹಾತ್ಮ ಗಾಂಧಿಯವರ ಹೆಸರು ತೆಗೆದುಹಾಕ್ಬಿಟ್ರು ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ತುಮಕೂರಿನಲ್ಲಿ ಮಹಾತ್ಮ ಗಾಂಧಿಯವರ ಹೆಸರು ಇರುವಂಥ ಸ್ಟೇಡಿಯಂ ಹೆಸರನ್ನು ಬದಲಾಯಿಸಿ ಪರಮೇಶ್ವರ್ ಅವ್ರನ್ನ ಹೆಸರಿಟ್ಕೊಂಡ್ರೆ, ಸಾಮಾನ್ಯವಾಗಿ ಕಾನೂನಲ್ಲಿ ಇರೋದೇನು, ಜೀವಂತವಾಗಿರೋರ ಹೆಸರು ಇಡಬಾರ್ದು ಅಂತ. ಜೀವಂತವಾಗಿರೋರ್ದು ಹೆಸರು ಸಾಮಾನ್ಯವಾಗಿ ಒಂದು ದೊಡ್ಡ ಸಾಧನೆ ಮಾಡಿ ಪ್ರತಿಷ್ಠಿತವಾಗಿ ನಮ್ಮ ದೇಶಕ್ಕೆ ಗೌರವ ತರುವಂಥ ರೀತಿಯಲ್ಲಿ ಯಾರೋ ಒಬ್ಬರು ಅಪ್ಪನ ಹೆಸರಿದ್ದಾರೆ, ಅವ್ರ ಹೆಸರು ಜೀವಂತವಾಗಿದ್ದಾಗ ಒಂದು ಗೌರವಾರ್ಥವಾಗಿ ಒಂದು ಪ್ರೇರೇಪಣೆಯಾಗಿ. ಈಗ ಜಿ ಪರಮೇಶ್ವರ್ ಅವ್ರು ಏನು ಪ್ರೇರೇಪಣೆ ಅಂತ ತೊಗೊಳ್ಳೋಣ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ, ಕೈ ಚೆಲ್ಲಿ ಕೂತಿದ್ದಾರೆ, ಪಾಪ ಪ್ರೇಕ್ಷಕರಾಗಿ ಕೂತಿದ್ದಾರೆ, ಗೃಹ ಸಚಿವರಾಗಿ ಮಾತಾಡ್ತಿಲ್ಲ ಪಾಪ ಗಟ್ಟಿಯಾಗಿ. ಇವತ್ತು ಈ ಸರ್ಕಾರದಲ್ಲಿ ಅಸಹಾಯಕ ಗೃಹ ಸಚಿವರು ಅಂತಂದ್ರೆ ಜಿ ಪರಮೇಶ್ವರ್. ಇವತ್ತು ಅವ್ರ ಹೆಸರನ್ನ ಏನಿಟ್ಟು ವೈಭವೀಕರಣ ಏನು ಮಾಡ್ಲಿಕ್ಕೆ ಏನು ಸಂದೇಶ ಕೊಡ್ತಿದ್ದಾರೆ. ಹಾಗಾಗಿ ಇವತ್ತು ಸಾಮಾನ್ಯವಾಗಿ ಜೀವಂತವಾಗಿರೋರ ಹೆಸರು ಯಾವತ್ತೂ ಇಡಲ್ಲ. ಜೀವಂತವಾಗಿ ಇರುವಂಥವ್ರು ಹೆಸರಿಟ್ಟಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ಹೆಸರಿಟ್ಟಿರೋದನ್ನ ಬದಲಾಯಿಸಿ ಇವರು ಹೆಸರಿಟ್ಟಿರುವಂಥದ್ದು ಇನ್ನೂ ದುರಂತ. ಈಗ ಕಾಂಗ್ರೆಸ್ ಸರ್ಕಾರದವ್ರು ಏನು ಉತ್ತರ ಕೊಡ್ತಾರೆ? ಹಾಗಾಗಿ ನಾನು ಉತ್ತರ ಬಯಸ್ತೀನಿ. ಕಾಂಗ್ರೆಸ್ನವರು ಇವತ್ತು ಮಹಾತ್ಮ ಗಾಂಧಿ ಅವ್ರನ್ನ ಹೆಸರನ್ನು ಬದಲಾಯಿಸಿ ಮಾಡಿದ್ದಾರೆ, ನಾವನ್ನ ಆ ರೀತಿ ಬದಲಾಯಿಸಿಲ್ಲ. ರಾಮನ ಯಾವಾಗಲೂ ಆರಾಧಿಸ್ತಿದ್ರು ಮಹಾತ್ಮ ಗಾಂಧಿಯವರು. ಅವರ ಪ್ರೇರೇಪಣೆಯಲ್ಲಿ ವಿಕಸಿತ್ ಭಾರತದಲ್ಲಿ ಜಿ ಅಂತ ಹೆಸರಿಟ್ಕೊಂಡು ನಾವು ಮಾಡ್ತಿದ್ವಿ. ಹಾಗಾಗಿ ನಾವು ಯಾವತ್ತು ಮಹಾತ್ಮ ಗಾಂಧಿಯವ್ರನ್ನ ಗೌರವಿಸ್ತೀವಿ. ಇವರು ಮಹಾತ್ಮ ಗಾಂಧಿ ಅವ್ರನ್ನ ಹೆಸರನ್ನ ಇವತ್ತು ನೇರು ಕುಟುಂಬಕ್ಕೆ ಇಟ್ಕೊಂಡು ಮಹಾತ್ಮ ಗಾಂಧಿ ವಂಶಕ್ಕೆ ಸೇರಿರೋ ರೀತಿಯಲ್ಲಿ ಇವರು ಬಿಂಬಿಸ್ಕೋತಾರೆ. ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಇದ್ದಾರೆ, ನಾವು ಸದುಪಯೋಗ ಪಡಿಸ್ಕೊಳ್ಳಿಕ್ಕಿದ್ದೀವಿ. ಹಾಗಾಗಿ ಅಗೌರವಿಸುವಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.